ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾನೊಂದು ರೊಟ್ಟಿ ರೆಸಿಪಿ ಮಾಡ್ತಿದ್ದೀನಿ. ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇದು ಏನು ರೊಟ್ಟಿ ಅಂತ ನಾನೀಗ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಒಂದು ಬೌಲ್ ತೋರಿಸ್ತೀನಿ. ಆ ಬೌಲಲ್ಲಿ ಎರಡು ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ. ರಾತ್ರಿ ಮಿಕ್ಕಿರುತ್ತಲ್ಲ, ಆ ಅನ್ನನಾರು ತೊಗೋಬೋದು, ಯಾವ್ದಾರು ತೊಗೋಬೋದು. ಇದನ್ನು ಈ ಥರ ಮೆತ್ತಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಥರ ಕೈಯಲ್ಲೇ ಕಿವುಚಿ ಮಾಡ್ಕೋಬೇಕು. ಅನ್ನ ಏನಾದ್ರು ಗಟ್ಟಿ ಇತ್ತು ಅಂದರೆ ಒಂದು ವಿಷಲ್ಲು ಸ್ವಲ್ಪ ನೀರು ಹಾಕಿ ಕೂಗಿಸ್ಕೊಳ್ಳಿ, ಆವಾಗ ಮೆತ್ತಗಾಗುತ್ತೆ ಸ್ವಲ್ಪ ಅನ್ನ. ನೋಡಿ, ಈ ಥರ ಮೆತ್ತಗಾಗಬೇಕು. ನಾನಿಲ್ಲಿ ನೋಡಿ, ಈ ಬೌಲಲ್ಲಿ ನಾನು 2 ಬೌಲ್ ಅನ್ನ ತೊಗೊಂಡಿದ್ದೆ. ಅದೇ ಬೌಲಲ್ಲಿ 1.5 ಬೌಲಷ್ಟು ರವೆ ತೊಗೋತಾಯಿದ್ದೀನಿ. ಇದು ಯಾವ ರವೆ ಅಂದರೆ ಬಾಂಬೆ ರವೆ, ಚಿರೋಟಿ ರವೆ ಅಂತಾರಲ್ಲ, ಅದನ್ನು ತೊಗೋಬಾರ್ದು. ಬಾಂಬೆ ರವೆ ಅಂತ, ಬೆಂಗಳೂರು ರವೆ ಅಂತಾರಲ್ಲ ನೋಡಿ, ಅದನ್ನು ತೊಗೊಳ್ಳಿ. ಮೀಡಿಯಮ್ ಸೈಜ್ ರವೆ, ಅದನ್ನು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಸಬ್ಬಸಿಗೆ, ಸ್ವಲ್ಪ ಕೊತ್ತಂಬರಿ, 1 ಹಸಿಮೆಣ್ಸಿಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಬೇಕಾದ್ರೆ ನೀವು ಪ್ಲೈನಾರು ಮಾಡ್ಕೋಬೋದು. ನಾನಿಲ್ಲಿ ಪ್ಲೈನ್ ಮಾಡೋದಿಲ್ಲ, ಈ ಥರ ಮಸಾಲೆ ಹಾಕಿ ಮಾಡ್ತೀನಿ. ನಮ್ಮಲ್ಲಿ ಈ ಥರ ಮಸಾಲೆ ಹಾಕಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದನ್ನು ನೀರೇನು ಹಾಕ್ಕೋಬಾರ್ದು, ಅದೇ ನೀರು ಸಾಕಾಗುತ್ತೆ. ಹಂಗೇನಾದ್ರು ಸಾಲಿಲ್ಲ ಅಂದರೆ 1-2 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು, ಅದರಲ್ಲೇ ನೆನ್ಕೊಳುತ್ತೆ. ತುಂಬ ನೀರು ಮಾಡ್ಕೋಬೇಡಿ. ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರೂ ನೀರು ಹಾಕ್ಬಾರ್ದು ಜಾಸ್ತಿ, ಹಾಗೆ ಓಡಿಸ್ಬೇಕು ಅನ್ನನ. ಜಾಸ್ತಿ ನೀರೆಲ್ಲ ಹಾಕ್ಕೊಂಡ್ರೆ ರೊಟ್ಟಿ ತಟ್ಟಲಿಕ್ಕೆ ಕಷ್ಟ ಆಗುತ್ತೆ, ಮತ್ತು ಎದ್ದು ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡಿ, ಇಷ್ಟು ಗಟ್ಟಿ ಕಲಸಿಟ್ಕೋಬೇಕು ನಾವು ಹಿಟ್ಟನ್ನು. ಇದನ್ನು ಒಂದು 20 ನಿಮಿಷ ರೆಸ್ಟಿಗೆ ಬಿಡೋಣ. ನಾನು ಮಾಡ್ತಾಯಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾರು ಹೇಳೋದಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ ಅಂತಲೂ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈಗ ರೊಟ್ಟಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಕೆಳಗಡೆ 1 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಹಾಗೆ ಕೈಯೆಲ್ಲ ನೀರಿಗೆ ಹೆಚ್ಕೊಂಡು ಈ ಥರ ತಟ್ಕೋಬೇಕು. ಸ್ವಲ್ಪ ನಿಮಗೆ ದೊಡ್ಡದಾಗಿ ಬಂದಿಲ್ಲ ಅಂದರೆ ಸಣ್ಣ ಸಣ್ಣದಾಗೆ ತಟ್ಕೊಳ್ಳಿ ಸಾಕು, ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಬೇಯಲಿಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಬೇಕು, ಆವಾಗ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಇದು ನಾನ್ ಸ್ಟಿಕ್ ತವಾದಲ್ಲೂ ಮಾಡ್ಬೋದು, ಆದರೆ ನಾನ್ ಸ್ಟಿಕ್ಕಲ್ಲಿ ಇಷ್ಟೊಂದು ಟೇಸ್ಟ್ ಅನಿಸಲ್ಲ. ನಾನು ಮಾಡಿ ನೋಡಿದ್ದೀನಿ. ಹಾಗಾಗಿ ರೊಟ್ಟಿ ಮಾಡೋ ಹಂಚಿರುತ್ತಲ್ಲ, ಅದರಲ್ಲೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಸಾಂಬಾರು ಏನು ಬೇಡ, ಬೆಣ್ಣೆ ತುಪ್ಪದಲ್ಲೇ ತಿನ್ಬೋದು. ಬೇಕು ಅಂದರೆ ನೀವು ಬೇಕಾದ್ರೆ ಒಂದು ಟೊಮೊಟೊ ಚಟ್ನಿ ಮಾಡ್ತೀನಲ್ಲ, ಅದನ್ನು ಮಾಡ್ಕೋಬೋದು. ಹಿಂಗೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಎಷ್ಟು ಬೇಗ ಎದ್ದಣುತ್ತೆ, ಚೆನ್ನಾಗೂ ಬರುತ್ತೆ, ಮತ್ತು ತಟ್ಟಲಿಕ್ಕೂ ಈಸಿ ಆಗುತ್ತೆ, ಏನು ಕಷ್ಟ ಆಗೋದಿಲ್ಲ. ನೋಡಿ, ನಾನು ತಟ್ತಾಯಿದ್ದೀನಿ. ಕೆಳಗಡೆ 1 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಯಾಕೆ ಅಂದರೆ ಅದು ಎತ್ತಾಕಬೇಕಾದ್ರೆ ಅಂಟ್ಕೋಬಾರ್ದಲ್ಲ, ಹಾಗಾಗಿ. ಮತ್ತು ಎತ್ತಾಕಕ್ಕೂ ಏನು ಈಸಿ ಇರುತ್ತೆ, ಹಂಗೇನು ಕಷ್ಟ ಆಗೋದಿಲ್ಲ. ನೋಡಿ, ಬೇಯಲಿಕ್ಕೂ ಬೇಗನೆ ಬೇಯುತ್ತೆ. ನಾನು ಅದಕ್ಕೆ ಇದನ್ನು ತೋರಿಸ್ತೇನೆ. ನೋಡಿಲಿ, ಎತ್ತಾಕೋಕ್ಕೆ ಈಸಿ ಆಗುತ್ತೆ. 1-2 ಸಲ ಮಾಡೋ ತನಕ ಆಮೇಲೆ ಬಂದುಬಿಡುತ್ತೆ. ನೋಡಿ, ಈ ಥರ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೋತಾಯಿದ್ದೀನಿ. ಅದಕ್ಕೊಂದು ಸ್ಪೂನ್ ಹೀಗೆ ಹಾಕ್ಬಿಡ್ತೀನಿ. ಆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಕೊಳುತ್ತೆ. ನೋಡಿ, ಹಿಟ್ಟು ನಾನು ತೊಗೋತಾಯಿದ್ದೀನಲ್ಲ, ಈ ಥರ ಇರಬೇಕು. ತುಂಬ ತೆಳು ಮಾಡ್ಕೋಬಾರ್ದು, ತೆಳು ಮಾಡಿಕೊಂಡ್ರೆ ಎತ್ತಾಕಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಗಟ್ಟಿಗೆ ಕಲಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಡ್ತೀವಲ್ಲ, ಅದರಲ್ಲೇ ನೆಂದಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಎತ್ತಾಕೋಕ್ಕೆಲ್ಲ ಬರುತ್ತೆ. ಏನಾದ್ರು ತಿಂಡಿ ಮಾಡಬೇಕು ಅಂತಿದ್ದಾಗ ಅನ್ನ ಎಲ್ಲ ಮಿಕ್ಕಿದ್ರೆ ಸಂಜೆ ಹೊತ್ತು ರಾತ್ರಿ ಹೊತ್ತು ಮಾಡ್ಕೋಬೋದು. ಇದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಏನು ಅದಕ್ಕೇನು ಚಟ್ನಿ ಇದು ಏನು ಬೇಡ ಅನಿಸುತ್ತೆ. ತುಪ್ಪ ಬೆಣ್ಣೆ ಇದ್ದರೆ ಅದರಲ್ಲೇ ಸಾಕು. ಇದನ್ನು ಬೇಕಾದ್ರೆ ಪ್ಲೈನಲ್ಲಿ ಮಾಡಿಕೊಂಡ್ರೆ ನೀವು ಚಿಕನ್ ಮಟನ್ ಸಾಂಬಾರಿಗೆಲ್ಲ ಮತ್ತು ಗ್ರೇವಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅನ್ನ ಮಿಕ್ಕಿತ್ತು, ಏನು ತಿಂಡಿ ಮಾಡೋದು ಅಂತ ಇದು ಮಾಡಿದೆ. ಇದು ನಮ್ಮಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಹೇಗಾಯಿತು, ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನೋಡಿ, ಈ ಥರ ತೋರಿಸ್ತಾಯಿದ್ದೀನಿ ನೋಡಿ, ಇದೇ ಥರ ತಟ್ಟೋದು. ನಾನಿಲ್ಲಿ ಬೆಣ್ಣೆ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನಗೆ ಲೈಕ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ.
ಟೇಕ್ ಕೇರ್. ಬಾಯ್ ಬಾಯ್.